ಡ್ರಿಪ್ ಪೈಪ್ಗಳು ಹಾಕಿದ್ರೆ ಬೇಕು ಮಲ್ಕೊಂಬಂದು ನೀನು ಎಷ್ಟೇ ಗಾಳಿ ಬೀಸ್ತಾನೋ ಒಳ್ಳಿಕ್ಕೆ ನುಗ್ಗಲ್ಲ. ಇಂಥವು ಹಾಕಿದ್ರೆ ನಿಲ್ಲಲ್ಲ, ಗಾಳಿ ಬಿದ್ದೋಗ್ತದೆ. ಇಂಥವಾಗಬೇಕು ಇಷ್ಟಪ್ಪ ಹಿಂಗೆ ಹಿಡ್ಕೊಬೇಕು ಮರ ಅಂಥ ಮರದಾಗ ಮೇಲೆ ಒಂದು ಡ್ರಿಪ್ಪು, ಸೆಂಟ್ರಾಗ ಒಂದು ಡ್ರಿಪ್ಪು, ಲಾಸ್ಟಾಗ ಒಂದು ಡ್ರಿಪ್ಪು, 3 ಡ್ರಿಪ್ ಹಾಕ್ಬಿಟ್ಟು ಇದಕ್ಕೂ ಹೊಲಿಬೇಕು, ಇದಕ್ಕೂ ಹೊಲಿಬೇಕು, ಇದಕ್ಕೂ ಹೊಲಿಬೇಕು. ಕರೆಕ್ಟಾಗಿ 1.5 ವರ್ಷ 1 ವರ್ಷ 2 ವರ್ಷ ಕದ್ಲು ಮಿದ್ಲಲ್ಲ ಅಣ್ಣ, ಹಂಗೆ ಇರ್ತದೆ ಹಿಂಗಿರ್ತದೆ ಅಂತ. ಇದ್ರಾಗ ಇನ್ನೊಂದು ಬೇಸ್ ಬರ್ತೈತೆ ಗ್ರೀನ್ ಮೆಸ್ ಅಂತ, ಅದು ಒಂದು 6 ತಿಂಗಳಷ್ಟೇ. ಅದೆಲ್ಲ ಬಿಸಿಲು ಬಿದ್ದರೆ ಗ್ರೀನ್ ಮೆಸ್ ಹೋಗ್ಬಿಡ್ತದೆ. 30,000 40,000 ಅಣ್ಣ. ಎಕರೆಗೆ ಅವರು 15,000 ತಗೊಂಡು ಹಾಕಕ್ಕೆ ಮರ ಮೆಸ್ ಎಲ್ಲ ನಮ್ಮದೇ. ಇನ್ನೊಂದು ಏನಂತಂದರೆ ಈ ಡ್ರಿಪ್ ಪೈಪ್ಗಳು ಹಾಕಿದ್ರೆ ಬೇಕು ಮಲ್ಕೊಂಬೋದು ನೀನು ನೋಡ, ಮಲ್ಕೊಂಬೋದು. ಅದೇ ಡ್ರಿಪ್ ಪೈಪ್ಗಳು ಹಾಕಿಲ್ಲ ಅಂದರೆ ಒಳಗೆ ಹೋಗ್ಬಿಡ್ತದೆ ಮೆಸ್ಸೆ. ಗಾಳಿ ಮೈನ್ ಗಾಳಿ ಅಣ್ಣ, ಇವಾಗ ಇಷ್ಟು ಗಾಳಿ ಬೀಸ್ತದೆ ಆಚೆ, ಒಳಗೆ ಬರ್ರಿ ಸೆಕೆ. ಅಷ್ಟು ಗಾಳಿನ ಇದು ಅವಾಯ್ಡ್ ಮಾಡೋಕ್ತದೆ. 300 ಮೀಟ್ರ್ ಬರ್ತೈತೆ, 1200 ರೂಪಾಯಿ ಮಿಸ್ ಇದು ಗೊಬ್ಬರ ಕಳಿಸ್ಬಿಟ್ಟಿರ್ತೀರಿ. ಇದು ತುಂಬಿಸ್ಬಿಟ್ಟು ನೋಡಿ, ಇದು ಆ ಗೇಟ್ ಆನ್ ಮಾಡಿಬಿಟ್ರೆ ಇದು ಇಂಜೆಕ್ಟ್ರು, ಇದ್ರಾಗೆ ಫಿಲ್ಟ್ರಾಗಿ ಕ್ಲೀನಾಗಿ ಇದಕ್ಕೆ ಬಂದು ಇದು ಫಿಲ್ಟ್ರ್ ಆಗ್ತದೆ. ಇದು ಫಿಲ್ಟ್ರಾಗಿ ಇಲ್ಲಿಂದ ಕ್ಲೀನಾಗಿ ತೋಟಕ್ಕೆ ಇಳ್ಕೊತೈತೆ. ನನಗೆ ಯಾರ್ಯಾರೆಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ತೋಟದಲ್ಲಿ ಹೆಂಗೋ ಕಳೆ ಇಲ್ಲ, ಈಗ ಆಚೆ ಎಲ್ಲ ಬದುಗಳಲ್ಲೆಲ್ಲ ಕಳೆಗಳಿದಾವೆ ಅಣ್ಣ. ಅದೇ ತೋಟದಾಗ ಯಾಕೆ ಇಲ್ಲ ಅಂತಂದರೆ ಬಿಸಿಲು ಬೀಳಲ್ಲ ಒಳಕ್ಕ, ಅದಕ್ಕೋಸ್ಕರ ಅಲ್ಲಿ ಕಳೆ ಇಲ್ಲ. ಇಲ್ಲಿ ಬಿಸಿಲು ಬೀಳೋದ್ರಿಂದ ನೋಡಿ ಹಿಂಗೈತೆ ಕಳೆ. ಆದರೆ ನಾನು ಯಾಕೆ ಹಿಂಗೆ ಕುಯ್ದು ಹಾಕಿದ್ದೀರಿ ಅಂತಂದರೆ ಮುದ್ದೊಡಿಬೋದು. ಮುದ್ದೊಡ್ದು ಏನಾಗ್ತದೆ ಅಂದರೆ ಗಾಳಿಕ ಗಿಡಗಳ ಮೇಲೆ ಹೋಗೋದು ಅದೆಲ್ಲ ಆಗ್ತೈತೆ. ಆವಾಗ ಕಾಯಿಗೂ ಇಟ್ಟು ತಿಂತದೆ, ಗಿಡಕ್ಕೂ ಇದಾಗ್ತದೆ. ಅದರಿಂದ ನಾನೆಲ್ಲ ಕ್ಲೀನಾಗಿ ಕೊಯ್ದುಬಿಟ್ಟು ನಾನು ಈ ಥರ ಮಡಗಿದ್ದೀನಿ. ಬೀಡಿದ್ರೆ ಬೇಕಾದ್ರೆ ಕಡಿಮೆ ಹೊಡೆದ್ರೆ ನಡೀತದೆ. ಇವಾಗ ತೋಟದಾಗ ಬೆಳೆ ಐತಲ್ಲ, ಈ ಗೆಲ್ಮೆ ಮೇಲೆ ಹೊಡೆದ್ರು ನಿನ್ನ ಗಾಳಿ 1/4 ಗಂಟೆ ಹೋಗಿ ಹೋಗ್ತದೆ. ಅದಕ್ಕೊಂದು ಅದರಿಂದ ಅದಕ್ಕೆ ಹೋಗಿ ಹೋಗ್ತೈತೆ. ಅವಾಗ ಗಿಡ ಏಟ್ ತಿಂತ ಅಂದ್ಬಿಟ್ಟು ನಾವು ಈ ಥರ ಕೊಯ್ದು ಹಾಕಿರೋದು. ಸರ್, ಇನ್ನು ನೀವು 3 ಎಕರೆಯಲ್ಲಿ ಒಂದೇ ಸಲ ಎಲ್ಲ ಸಸಿಗಳು ನೆಟ್ಟದ ಅಥವಾ ಬ್ಯಾಚ್ ಬೈ ಬ್ಯಾಚ್ ಮಾಡಿ? ಅಣ್ಣ ಬ್ಯಾಚ್ ಮಾಡಿದ್ರಣ್ಣ. ನೋಡಿ, ಇದೊಂದು ಬ್ಯಾಚು ಒಂದು ತಿಂಗಳು ಡಿಫ್ರೆನ್ಸು, ಇದೊಂದು ತಿಂಗಳು ಅದೊಂದು ತಿಂಗಳು ಎಲ್ಲ 3 ಒಂದೊಂದು ತಿಂಗಳು ಡಿಫ್ರೆನ್ಸ್ ಮಾಡಿ ಗೊತ್ತಿದ್ದೀರಿ. ಯಾಕೆ ಸರ್ ಈ ಥರ ಮಾಡ್ಕೊಂಡ್ರಿ? ಅಣ್ಣ ನೋಡೋಣ ಅಂತ. ಯಾಕಂತಂದರೆ ಡಿಫ್ರೆನ್ಸ್ ಮಾಡೋದೇನು ಅವಶ್ಯಕತೆ ಇರಲಿಲ್ಲ, ಹಂಗೆ ಉಳ್ಬೋದಾಗಿತ್ತು. ಇರಲಿ ನೋಡೋಣ, ಏರುಪೇರು ಯಾವುದು ಕ್ಲೈಮೇಟ್ಗೆ ಯಾವುದು ಊತಾಗ. ಇವಾಗ ನೆಕ್ಸ್ಟಲ್ಲಿ ನಂಗೆ ಅಭ್ಯಾಸ ಆಗ್ತದಲ್ಲ. ಇವಾಗ ಇದು ಊತಿರೋದು ಡಿಸೆಂಬರು, ಇದು ನವೆಂಬರು. ಹಂಗೆ ಡಿಸೆಂಬರ್ ಊತಿದ್ದು ಏನು ರಿಸಲ್ಟ್ ಬರ್ತೈತೆ, ನವೆಂಬರ್ ಊತಿರೋದು ಏನು ರಿಸಲ್ಟ್ ಬರ್ತೈತೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳಕ್ಕೋಸ್ಕರ ಇವಾಗ ಮಾರ್ಕೆಟಾಗ ಏರುಪೇರು ಇರ್ತೈತೆ. ಇವಾಗ ಈ ತಿಂಗಳಿರೋದು ರೇಟು ನೆಕ್ಸ್ಟ್ ತಿಂಗಳು ಇರೋಲ್ಲ, ನೆಕ್ಸ್ಟ್ ತಿಂಗಳು ಇರೋದು ಅದು ನೆಕ್ಸ್ಟ್ ತಿಂಗಳಿರಲ್ಲ. ಅದಕ್ಕೋಸ್ಕರ ನಾನು ಡಿಫ್ರೆನ್ಸ್ ಮಾಡಿ ಊತ್ರೆ ಒಂದ್ರಾಗ ಹೋದ್ರೂ ಒಂದು 5 ರೂಪಾಯಿ ಕಡಿಮೆ ಇದ್ರಾಗ ಸಿಗ್ತೈತೆ ಅಂತ. ಅದಕ್ಕೋಸ್ಕರ ಅದು ಒಂದು ಪ್ಲ್ಯಾನು ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು ಆ ಥರ ಮಾಡಿದ್ದೀನಿ ಅಣ್ಣ ನಾನು. ಫೆನ್ಸಿಂಗು ಎಲ್ಲ ತಂತಿ ಬೇಲಿ ಕುಂಚುಗಳು ಹಾಕ್ಬಿಟ್ಟು ತಂತಿ ಬೇಲಿ ಹಾಕ್ತಾರೆ. ನೀವು ಈ ಥರ ಫೆನ್ಸಿಂಗ್ ಮಾಡ್ಕೊಂಡಿದ್ದಲ್ಲ, ಏನು ಉದ್ದೇಶಕ್ಕೆ ಸರ್? ಅಣ್ಣ ಅದು ಹಾಕಿದ್ರೆ ಎಕರೆಕ 2 ಲಕ್ಷ ಬೇಕು, 1.5 ಲಕ್ಷದಿಂದ 2 ಲಕ್ಷ ಬೇಕು ಆ ಥರ ಹಾಕಿದ್ರೆ. ಇದು ಎಷ್ಟಂತಂದರೆ ಎಕರೆಗೆ ಅಂದ್ರೂ ಒಂದು 30-50 ಸಾವಿರದೊಳಗೆ ಆಗೋತೈತೆ. ಇನ್ನೊಂದು ಏನಕ್ಕಂತಂದರೆ ಇದು ಮೀಟ್ರ್ ಬಂದು 300 ಮೀಟ್ರ್ ಬರ್ತೈತೆ. 300ರಿಂದ 350 ರೂಪಾಯಿ 350 ಮೀಟ್ರ್ ಬರ್ತೈತೆ ಇದು ಮಿಸ್ಸು. 1200 ರೂಪಾಯಿ ಮಿಸ್ ಇದು, 1200 ರೂಪಾಯಿ ಮಿಸ್ಸು. ಇನ್ನೊಂದು ಏನಕ್ಕಪ್ಪ ನಾವು ಹಾಕಿರೋದು ಅಂತಂದರೆ ಎಷ್ಟೇ ಗಾಳಿ ಬೀಸ್ತಾನೋ ಒಳ್ಳಿಕ್ಕೆ ನುಗ್ಗಲ್ಲ, ಎಲ್ಲ ಇದಕ್ಕೆ ಫೆನ್ಸಿಂಗ್ಗೆ ಹೊಡಿತಾ ಇರ್ತೈತೆ. ತಿರುಗಿ ಇನ್ನೊಂದು ಏನಂತಂದರೆ ಹುಳು ಹುಟ್ರುಗಳು ಇಲ್ಲ, ಯಾರನ್ನ ಇವ್ರು ರೋಡಾಗಿ ಹೋಗ್ತಾ ಇರ್ತಾರೆ, ನಾವಿರಲ್ಲ ಒಂದೊಂದು ಟೈಮು ರೋಡ್ ಸೈಡಾಗಿ ಬಾಳೆಗೊಲೆ ನೋಡ್ತಾನೆ, ಕಟ್ ಮಾಡ್ಕೊಂಡು ಹೋದ್ರೂ ಹೋಗ್ಬೋದು. ಅದಕ್ಕೂ ನಾವು CC ಕ್ಯಾಮ್ರಾ ನೋಡಿ ಅಲ್ಲಿ ಅವಾಯ್ಡ್ ಮಾಡಿದ್ದೀರಿ. ಯಾರನ್ನ ಅಲ್ಲಿ ಮೇಲೆ ಮಾಡಿದ್ದೀರಿ ನೋಡ್ರಿ, ಅದನ್ನು ಅದು CC ಕ್ಯಾಮ್ರಾನ ಹಾಕಿದ್ದೀರಿ ಇರಲಿ ಅಂದ್ಬಿಟ್ಟು. ಯಾಕಂತಂದರೆ ಬಳೆ ತೋಟದ ಮೇಲೆ ರೋಡ್ ಪಾಯಿಂಟ್ ಬೇರೆ ಇದು, ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ಇನ್ನು ಫೆನ್ಸಿಂಗ್ ಅಂತ ಹಾಕ್ತಾರೆ ಬೇರೆಯವರೆಲ್ಲ, ಸುಮ್ಮನೆ ಒಂದು ಗೂಟ ಹಾಕ್ಬಿಟ್ಟು ಹಂಗೆ ಮಾಮೂಲಿ ಮಿಸ್ಕ ಕಟ್ಬಿಟ್ಟಿರ್ತಾರೆ. ನಾನು ಏನು ಮಾಡಿದ್ದೀನಿ ಅಂತಂದರೆ ನೋಡ್ಬೋದು, ಮರ ನೋಡ್ಬೋದು, ಗೂಟಕ್ಕೆ ನೋಡಿ ಇಂಥವು ಹಾಕಿದ್ರೆ ನಿಲ್ಲಲ್ಲ, ಗಾಳಿ ಬಿದ್ದೋಗ್ತದೆ. ಇಂಥವಾಗಬೇಕು ಇಷ್ಟಪ್ಪ ಹಿಂಗೆ ಹಿಡ್ಕೊಬೇಕು ಮರ ಅಂಥ ಮರದಾಗ ಮೇಲೆ ಒಂದು ಡ್ರಿಪ್ಪು, ಸೆಂಟ್ರಾಗ ಒಂದು ಡ್ರಿಪ್ಪು, ಲಾಸ್ಟಾಗ ಒಂದು ಡ್ರಿಪ್ಪು, 3 ಡ್ರಿಪ್ ಹಾಕ್ಬಿಟ್ಟು ಇದಕ್ಕೂ ಹೊಲಿಬೇಕು, ಇದಕ್ಕೂ ಹೊಲಿಬೇಕು, ಇದಕ್ಕೂ ಹೊಲಿಬೇಕು. ಕರೆಕ್ಟಾಗಿ 1.5 ವರ್ಷ 1 ವರ್ಷ 2 ವರ್ಷ ಕದ್ಲು ಮಿದ್ಲಲ್ಲ ಅಣ್ಣ, ಹಂಗೆ ಇರ್ತದೆ ಹಿಂಗಿರ್ತದೆ ಅಂತ. ಇದ್ರಾಗ ಇನ್ನೊಂದು ಬೇಸ್ ಬರ್ತೈತೆ ಗ್ರೀನ್ ಮೆಸ್ ಅಂತ, ಅದು ಒಂದು 6 ತಿಂಗಳಷ್ಟೇ. ಅದೆಲ್ಲ ಬಿಸಿಲು ಬಿದ್ದರೆ ಗ್ರೀನ್ ಮೆಸ್ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ವೈಟ್ ಮೆಸ್ಸೇ ನಾವು ಇದು ಒರಿಜಿನಲ್ಲು ಕ್ವಾಲಿಟಿ ಇದ್ರೆ ಕ್ವಾಲಿಟಿಗಳು ಬರ್ತೈತೆ. 1200 ಸಿಗ್ತೈತೆ, 2000 ರೂಪಾಯಿ ಗಂಟೆ ಐತೆ, 1600 ಐತೆ, 1800 ಐತೆ. ಸದ್ಯಕ್ಕೆ 1200 ರೂಪಾಯಿ ಪರವಾಗಿಲ್ಲ, ಓಕೆ, 1 ವರ್ಷ ಬಾಳಿಕೆ ಬರ್ತೈತೆ. ಅದಿನ್ನು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ಹಾಕಿದ್ರೆ ಇನ್ನೊಂದು 2 ತಿಂಗಳು ಹೆಚ್ಚು ಕಡಿಮೆ ಬರ್ತೈತೆ. ಮಿಸ್ಕ ಎಕರೆಕ 50,000 ಬರ್ತದೆ ಅಣ್ಣ, 30ರಿಂದ 50,000 ಬರ್ತದೆ. ಅದು ಇನ್ನೊಂದೇನಂದರೆ ಜಮೀನುಗಳು ಡಿಫ್ರೆಂಟು. ಇವಾಗ 1 ಎಕರೆ ಉದ್ದಕ್ಕಿರ್ತದೆ, ಅವ್ರಿಗೆ ಸ್ವಲ್ಪ ಜಾಸ್ತಿ ಕಾಸು ಬರ್ತದೆ. ಒಬ್ರದ್ದು ಬಾಕ್ಸ್ ಟೈಪ್ ಇರ್ತದೆ, ಅವಾಗ ಸ್ವಲ್ಪ ಕಡಿಮೆ ದುಡ್ಡು ಬರ್ತದೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ಅಣ್ಣ. ಮಿನಿಮಮ್ ಒಂದು 30,000 40,000 ಅಣ್ಣ. ನಿಮಗೆಲ್ಲ 30,000 40,000 ಕೂಲಿಯವ್ರಿಗೆ ಇದೆಲ್ಲ ಕೂಲಿ ಕೆಲಸದವ್ರಿಗೆ ಎಷ್ಟು ಕೊಟ್ಟಿದ್ದೀನಿ ಅಂದರೆ ವಾರ 4 ದಿನ 5 ದಿನ ಆಗಿದ್ರಣ್ಣ, 5 ದಿನ ಆಗಿದ್ರು 10 ಜನ ಅವ್ರಿಗೆ ಒಪ್ಪಂದ ಕೊಟ್ಬಿಟ್ಟಿದ್ದು ನಾನು. ಕೂಲಿ ಏನು ಕೊಟ್ಟಿಲ್ಲ, ಕೂಲಿ ಮಾಡ್ಸೋಣ ಅನ್ಕೊಂಡಿದ್ದು ಬೇಡ ಅಂದ್ಬಿಟ್ಟು ಒಪ್ಪಂದ ಕೊಟ್ಟೆ. ಎಕರೆಗೆ ಅವರು ತಗೊಂಡಿದ್ದು 15,000 ತಗೊಂಡ್ರಣ್ಣ.
15,000 ತಗೊಂಡು ಹಾಕಕ್ಕೆ. ಈ ಮರಗಳೆಲ್ಲ ನಮ್ಮವೇ, ಮರ ಮೆಸ್ ಎಲ್ಲ ನಮ್ಮದೇ. ಇದು ಒಂದು ಸೈಡ್ ಮಾತ್ರ ನಾವು ಕಟ್ಟಿದ್ರಿ ಮೊದಲೇ ಕಟ್ಟಿದ್ರಿ, ಅದೇ ಗ್ರೀನ್ ಮೆಸ್ ಅಂತ ಹೇಳಿದ್ನಲ್ಲ, ಅದು ಹಾಕಿದ್ದೆ ಕಿತ್ತೋಗ್ಬಿಟ್ಟಿತ್ತು. ಅದಕ್ಕೆ ಅವರೇ ಇದನ್ನೇ ಸ್ವಲ್ಪ ಊತ್ಬಿಟ್ಟು ಕ್ಲೀನಾಗಿ ಸ್ಟ್ರಾಂಗಾಗಿ ಅದೇ ನೋಡಿ ಊತ್ಬಿಟ್ಟು ಎಲ್ಲ ಕ್ಲೀನ್ ಮಾಡವ್ರೆ. ಅದೇ 15,000 ಕೊಟ್ಟು ನಾನು ಎಕರೆ. ನೀನು ಅಂದರೆ ಗಾಳಿ ತಡೆಯೋಕ್ಕೆ ನೀನು ಹಿಂಗೆ ಬೇಕಾದ್ರೆ ಇದ್ಮೇಲೆ ನೀವು ಮಲ್ಕೋಣ. ನೀನು ಡ್ರಿಪ್ ಪೈಪ್ಗೆ ಹಾಕ್ಬಿಡು. ಡ್ರಿಪ್ ಪೈಪ್ ನೋಡಿ ಈ ಥರ ಏನು ಡ್ರಿಪ್ ಪೈಪ್ ಇನ್ನೊಂದು ಏನಂತಂದರೆ ಈ ಡ್ರಿಪ್ ಪೈಪ್ಗೆ ಹಾಕಿದ್ರೆ ಬೇಕು ಮಲ್ಕೊಂಬೋದು ನೀನು ನೋಡ ಮಲ್ಕೊಬೋದು. ಅದೇ ಡ್ರಿಪ್ ಪೈಪ್ಗೆ ಹಾಕಿಲ್ಲ ಅಂದರೆ ಒಳಗೆ ಹೋಗ್ಬಿಡ್ತದೆ ಮೆಸ್ಸೆ ಒಳಗೆ ಹೋಗ್ಬಿಡ್ತದೆ. ಅದರಿಂದ ಡ್ರಿಪ್ ಪೈಪ್ಗೆ ಹಾಕಿ ಗಟ್ಟಿಗೆ ಇರ್ತದಂತ. ಗಾಳಿ ಮೈನ್ ಗಾಳಿ ಅಣ್ಣ, ಇವಾಗ ಇಷ್ಟು ಗಾಳಿ ಬೀಸ್ತದೆ ಆಚೆ, ಒಳಗೆ ಬರ್ರಿ ಸೆಕೆ, ಅಷ್ಟು ಗಾಳಿನ ಇದು ಅವಾಯ್ಡ್ ಮಾಡಾಕ್ತದೆ ಮಿಸ್ಸು. ಈಗ ಒಳಗಡೆ ಹೋಗೋಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಣ್ಣ? ಒಳಗಡೆ ಹೋಗೋಕೆ ಏನು ಮಾಡಿದ್ರೆ ಅಂದರೆ ಎಲ್ಲೂ ಬಿಟ್ಟಿಲ್ಲ ನೋಡಿ, ಇಲ್ಲಿ ಗೇಟ್ ಥರ ಮಾಡ್ಕೊಂಡಿದ್ದೀರಿ ನೋಡಿ, ಲಾಕು ಹಿಂಗೆ ಲಾಕ್ ಓಪನ್ ಮಾಡ್ದೆ, ಹಿಂಗೆ ಮಡಿಸ್ದ, ಒಳಗೆ ಹೋದ, ತಿರ್ಗಿ ಹಂಗೆ ಹೋಗಿ ಒಳಗೆ ಹೋಗಿದ ತಕ್ಷಣ ನೋಡಿ ತುಂಬಿಸಿದ್ದು ಹಿಂಗೆ ಹಾಕೊಂಡು ಹಿಂಗೆ ಲಾಕ್ ಸಿಸ್ಟಮ್ ಅಷ್ಟೇ. ಹಿಂಗೆ ಹಾಕೊಂಡು ಒಳಗೆ ಹೋಗ್ಬಿಟ್ಟು ಹಿಂಗೆ ಲಾಕ್ ಮಾಡಿದ್ರೆ ಮುಗೀತು. ಇದು ನಾವು ಹೋಗಕ್ಕ ಅಂದರೆ ಟ್ಯಾಕ್ಟ್ರು ಎಲ್ಲ ಟ್ಯಾಕ್ಟ್ರಿಗೆ ಹೋಗ್ಬೋದು. ಟ್ಯಾಕ್ಟ್ರಿ ಇದು ಏನು ಸದ್ಯಕ್ಕೆ ಏನು ಇದಿರಲ್ಲ, ಆದರೆ ಲೋಡ್ ಮಾಡೋಕೆ ಅವ್ರು ಬರ್ತಾರಲ್ಲ ಅವಾಗ ಅದಕ್ಕೂ ಸ್ವಲ್ಪ ನೋಡಿ ಒಂದೂವರೆ ಬಾರ್ ಬಿಟ್ಟಿದ್ದೀರಿ, 1.5 ಬಾರ್ ಜಾಗ ಬಿಟ್ಟಿದ್ದೀರಿ. ಈ ಕಡೆ ಇಲ್ಲಿ ಗಟ್ಟಿ ಮರಗಳೊಂದು, ಇದಕ್ಕೂ ಮರ ಕೊಟ್ಬಿಟ್ಟು ನೋಡಿ ಮೆಸ್ ಹೊಲ್ದಿದ್ದೀರಿ ಕ್ಲೀನಾಗಿ. ಸರ್ 2 ತೋಟ ಸಪ್ರೇಟ್ ಮಾಡಿದ್ಯಲ್ಲ ಅದವೂನಣ್ಣ, ಇದೊಂದು ಬ್ಯಾಚು, ಇದೊಂದು ಬ್ಯಾಚು 3 ಒಂದೊಂದು ತಿಂಗಳು ಡಿಫ್ರೆನ್ಸ್ ಮಾಡಿ 3 ಬ್ಯಾಚ್ ಮಾಡಿರ್ತೀರಣ್ಣ. ಫಸ್ಟ್ ಬ್ಯಾಚು ಬಂದು ಇದು, ಫಸ್ಟ್ ಇದು, ಸೆಕೆಂಡ್ ಇದು, 3 ಇದು ನೋಡಿ. ಇನ್ನೂ ಗೊಳ್ಳಿಗಳಿನ್ನ ಅಲ್ಲೇ ಕಾಣಿಸ್ತೈತಿ, ಇನ್ನೂ ಇರ್ಬೇಕಿತ್ತು ಜಾಸ್ತಿ ಸೇರ್ಬೇಕಿನ್ನ. ಎಲ್ಲ ಒಂದೊಂದು ತಿಂಗಳು ಡಿಫ್ರೆನ್ಸ್ ಮಾಡಿ ಊತಿದ್ದೀರಿ. 3-4 ತಿಂಗಳಾಗ ಫುಲ್ ರಿಸಲ್ಟ್ ಅಣ್ಣ ಎಲ್ಲ ತೋಟಗಳದ್ದು. ಇದು ಫಸ್ಟ್ ಇದು ಕಟ್ ಮಾಡ್ಬೇಕು, ಇನ್ನೊಂದು 15 ದಿನ 20 ದಿನದಾಗ ಕಟ್ ಮಾಡ್ತೀರಿ. ಇದು 1 ತಿಂಗಳು ಹೋಗ್ಬೇಕು. ಇದು ಇನ್ನೂ ಹೆಚ್ಚು ಕಡಿಮೆ ಅಂದರೆ ಇದು 1.5 ತಿಂಗಳು ಏರುಪೇರು ಹಂಗೆ ಅಂದರೆ ಅದೇ ಹೇಳ್ತಾರೆ, ಎಲ್ಲ ಒಂದೇ ಕಿತ್ತ ಬಿಡಲ್ಲ, ಬಿಟ್ಟಿರೋನ್ನ ಕಟ್ ಮಾಡ್ಕೊತಾ ಇರ್ತಾರೆ, ಬಿಟ್ಟಿರೋ ಹಂಗೆ ಇರ್ತದೆ. ಕೃಷಿ ಹೊಂಡ ಯಾವಾಗ ಮಾಡ್ಕೊಂಡ್ವಿ ಅಣ್ಣ? ಇದು ನಾವು ಬೋರ್ ಯಾವಾಗ ಹಾಕ್ಸ್ತಾರೆ ಆವಾಗೆ ನಾವು ಕೃಷಿ ಹೊಂಡ ಆವಾಗೆ ಮಾಡಿಸ್ಕೊಂಬಿಟ್ರಿ. ಹಂಗೆ ಬೋರ್ ಹಾಕ್ಸಿ 1 ತಿಂಗಳಿಗೆ 2 ತಿಂಗಳಿಗೆ ಕೃಷಿ ಹೊಂಡ ಅಂದ್ಬಿಟ್ಟು ಅವಾಗ ಆಪ್ಷನ್ ಬಿಟ್ಟಿದ್ರು ಸಬ್ಸಿಡಿದಾಗ, ಆವಾಗ ನಾವು ಮಾಡಿಸ್ಕೊಂಡಿದ್ದು. ಇದು ಮಾಡಿಸ್ಕೊಂಡಿದ್ದೆ ನಮ್ಗೆ ಜಾಸ್ತಿ ಯೂಸ್ ಐತೆ. ಯಾಕಂತಂದರೆ ಕರೆಂಟು ರಾತ್ರಿ ಹೊತ್ತು 12 ಗಂಟೆ ಕೊಡ್ತಾರೆ, ತೋಟಗಳ ಅಮ್ಮ ಮಾತ್ರ ಕೊಟ್ಟರೆ 3 ಅವರ್ 4 ಅವರ್ ಕೊಡೋದು. 12 ಗಂಟೆದಾಗ ಕೊಟ್ಟಿರ್ತಾರೆ, ಅವಾಗ ಆಟೋಮೆಟಿಕ್ ಅಲ್ಲಿ ಆನ್ ಮಾಡಿಬಿಡ್ತೀರಿ. ಹೋಗಿ ಆನ್ ಮಾಡೋಂಗೆ ಏನಿಲ್ಲ, ಆಟೋಮೆಟಿಕ್ ಅದ್ರ ಪಾಡ್ಗೆ ಅದೇ ಅನ್ನತ್ತೆ. ಅಲ್ಲಿ ಆನ್ ಆದರೆ ತಗೊಂಬಂದು ಇಲ್ಲಿ ಆಗ್ತದೆ ನೀರು ಕೃಷಿ ಹೊಂಡದಾಗ. ಈ ನೀರು ನಾವು ಯಾವಾಗ ನಮ್ಗೆ ಅಗ್ಲೊತ್ತಾಗ ಬಿಟ್ಕೊಂಡು ಆರಾಮಾಗಿ ತೋಟಗಳನ್ನ ಮೇಂಟೈನ್ ಮಾಡ್ಕೊಬೋದು. ಇದು ಎಷ್ಟೈತೆ ಅಂದರೆ ಇದು 40 40 ಇದ್ರಾಗ ನೀರು ಕರೆಕ್ಟಾಗಿ ಇಲ್ಲಾಂದ್ರೆ ಒಂದು ನೀರು ಖಾಲಿ ಆಗಬೇಕಂದ್ರೆ 1 ವಾರ ಓಡಿಸ್ಬೇಕು ಕಂಪಲ್ಸರಿ. 1 ವಾರ ಓಡಿಸಿದ್ರೆ ಅವಾಗ ಖಾಲಿ ಆಗ್ತದೆ. ಖಾಲಿ ಅಂತೂ ಆಗಲ್ಲ ನಮ್ಮ ತೋಟದಾಗ ನೋಡ್ರಿ, ನೀರು ಹರ್ಕೊಂಡು ಓದ್ತಾನೆ ಇರ್ತೈತೆ ಆಟೋಮೆಟಿಕ್ಕು. ಆದರೆ ಜಾಸ್ತಿ ಲೋಡ್ ಆದರೆ ಮೋಟ್ರ್ ಆನ್ ಮಾಡೋಕ್ಕೆ ಹೋಗಲ್ಲ, ಇರೋ ನೀರಾಗೆ ಇರ್ತದೆ. ನೀರು ಮಳೆಗೆ ಬಿದ್ದೈತಲ್ಲ ಇವಾಗ, ಅದಕ್ಕೆ ಫುಲ್ ಲೋಡ್ ಆಗೈತೆ. ಮಳೆ ಇಲ್ಲಾಂದರೆ ಸ್ವಲ್ಪ ಕೆಳಗೆ ಹೋಗಿರ್ತದೆ. ಇದಕ್ಕೆ ಅದೇ ಮೋಟ್ರಿಗೆ ಇರ್ತೀರಿ 3 HP, ನಾವು 3 HP ಇಕ್ಕಿದ್ದೀರಿ. 3 HP ಇಂದ ಎಲ್ಲ ತೋಟಗಳಿಗೂ ಸುಧಾರಿಸ್ತದೆ. ಒಂದೊಂದು ದಿನ ಇವತ್ತು ಬಾಳೆ ತೋಟ ಅಂದರೆ ನಾಳೆ ಇನ್ನೊಂದು ಹಂಗೆ ಫಸ್ಟು ಬೋರಿಂದ ಇದು ಕೊಟ್ಕೊಂಡು ಆಮೇಲೆ ಬೋರ್ದು ಮೋಟ್ರ್ ನೋಡೋಣ, ಅಲ್ಲೈತೆ ಸ್ಟಾರ್ಟ್ರು, ಅದು ಬೋರ್ದು ಅದು ಅದ್ರ ಜೊತೆಗೆ ಇಕ್ಬಿಟ್ಟಿದ್ದೀನಿ. ಇದ್ರದ್ದು ಸ್ಟಾರ್ಟ್ರು 2 ಪಕ್ಕದಾಗೆ ಜೋಡಿಸಿದ್ದೀರಿ. ಕೃಷಿ ಹೊಂಡ ಮಾಡಿದ್ದೀರಲ್ಲ, ಮೀನು ಸಾಕಾಣಿಕೆ ಏನಾದರೂ ಮಾಡ್ತಾ ಇದ್ದೀರಾ? ಅಣ್ಣ ಮಾಡ್ಬೋದು, ಮೀನು ಬಿಟ್ಟರೆ ಏನು ತೊಂದರೆ ಏನಿಲ್ಲ. ಆದರೆ ಯಾಕಂತಂದರೆ ನಾವು ತೋಟಗಳು ಮಾಡೋದ್ರಿಂದ ಮುದ್ದುಗಳು ಹೊಡಿತಾ ಇರ್ತೀರಿ. ಅಕಸ್ಮಾತ್ ನಮ್ಗೆ ಗೊತ್ತು ಮೀನುಗಳೈತೆ ಇದ್ರಾಗ ಅಂತ, ಬೇರೆಯವ್ರು ಬರ್ತಿರ್ತಾರೆ ಸಡನ್ನಾಗಿ ಬಂದ್ಬಿಟ್ಟು ಕೈಗೆ ತೊಳೆದು ಬಿಡ್ತಾರೆ. ಆ ತೊಳೆದಾಗ ಏನಾಗ್ತದಂದರೆ ಮೀನುಗಳು ಸುತ್ತಾವೆ ಆಟೋಮೆಟಿಕ್. ಅದರಿಂದ ಇನ್ನೊಂದು ಏನು ಮಾಡ್ತೀರಿ ಅಂದರೆ ಮುದ್ದು ಕಳ್ಸಿರ್ತೀರಿ ಡ್ರಮ್ಮು, ಅದ್ರಿಗೆ ಬಕೆಟ್ ಅಟ್ಕೊಂಡಿರ್ತೀರಿ. ಆ ಬಕೆಟ್ನ ಸುಮ್ಮನೆ ಹಂಗೆ ಅದ್ಬಿಟ್ರೆ ಸುಮ್ಮನೆ ಹಂಗೆ ಹೋದೆ ಸಾಕು ಪಾಪ, ಅವು ಸುತ್ತಾವೆ ಮೀನುಗಳು. ಅದಕ್ಕೋಸ್ಕರ ನಾನು ಮೀನುಗಳು ಬಿಟ್ಟಿಲ್ಲ ಇದ್ರಾಗ. ಇದೇನಕ್ಕಪ್ಪ ಅಂತಂದರೆ ಇದು ಡ್ರಮ್ಮಾಗ ಇದು ಗೊಬ್ಬರ ಕಳಿಸ್ಬಿಟ್ಟಿರ್ತೀರಿ. ಇದಕ್ಕೆ ಕಳಿಸ್ಬಿಟ್ಟು ಇದಕ್ಕೆ ಫುಲ್ಲು ಗೊಬ್ಬರ ಎಲ್ಲ ಇದು ಮಾಡಿಬಿಟ್ಟು ಇದು ತುಂಬಿಸ್ಬಿಟ್ಟು ನೋಡಿ, ಇದು ಆ ಗೇಟ್ ಆನ್ ಮಾಡಿಬಿಟ್ರೆ ಇದು ಇಂಜೆಕ್ಟ್ರು ಇದ್ರಾಗೆ ಫಿಲ್ಟ್ರಾಗಿ ಕ್ಲೀನಾಗಿ ಇದಕ್ಕೆ ಬಂದು ಇದ್ರ ಫಿಲ್ಟ್ರ್ ಆಗ್ತದೆ. ಇದು ಫಿಲ್ಟ್ರಾಗಿ ಇಲ್ಲಿಂದ ಕ್ಲೀನಾಗಿ ತೋಟಕ್ಕೆ ಗೊತ್ತೈತೆ ಹಂಗೆ. ಅದಕ್ಕೋಸ್ಕರ ಈ ಫಿಲ್ಟ್ರನ್ನ ಯೂಸ್ ಮಾಡ್ತೀರಿ. ಇದಕ್ಕೆ ಆವಾಗ ಗೊಬ್ಬರ ಬಿಟ್ಟಿದ್ದಾದಮೇಲೆ 1 ತಿಂಗಳಿಗೆ 15 ದಿವಸಕ್ಕಿಂತ ಓಪನ್ ಮಾಡಿ ಕ್ಲೀನಾಗಿ ಇದ್ರೊಳಗೆ ಗಲೀಜಿರ್ತದೆ, ಅದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಕೊಂಡಾಗ ಅವಾಗ ಕ್ಲೀನಾಗಿ ಗೊತ್ತಾಗ್ತದೆ. ಫುಲ್ 3 ಎಕರೆಗೂ ಇಲ್ಲಿಂದನೇ ಬಿಡ್ತೀರಾ ಸರ್? ಹ್ಞೂನಣ್ಣ, ನೋಡಿದ್ದು ಸಿಸ್ಟಮ್ ನೀರೈತೆ ಇವಾಗ. ಬಾಳೆ ಬೆಳೆ ಮಾಡ್ಬೋದಾ ಸರ್? ಮಾಡ್ಬೋದಣ್ಣ 100%. ನನಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, 100% ಮಾಡ್ಬೋದಣ್ಣ. ಸರ್ ಇನ್ನು ಫೈನಲಾಗಿ ಏನು ಹೇಳ್ತೀರಾ? ಅಣ್ಣ ಫೈನಲಾಗಿ ಏನಿಲ್ಲ, ಯಾರನ್ನ ನನ್ನ ತೋಟ ನಾನು ವಿಸಿಟ್ ಮಾಡಬೇಕಂದ್ರೆ ನಮ್ಮದು ಅದೇ ಕೋಲಾರ ಡಿಸ್ಟಿಕ್ಕು ಮಾಲೂರು ತಾಲೂಕು ಬಾಳಿಗೆನಹಳ್ಳಿ ಗ್ರಾಮ ಬಂದು ಬೇಕಾದ್ರೆ ಮೀಟ್ ಮಾಡ್ಬೋದು, ಭೇಟಿ ಆಗ್ಬೋದು. ನಮ್ಮ ಬಾಳೆ ತೋಟನೆಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ನಿಮ್ಮ ನಂಬರ್ ಏನಾದರೂ ಹಾಕ್ಲಾ ಸರ್? ಅಣ್ಣ ನಂಬರ್ ಏನು ಬೇಡ, ಅದೇ ನಮ್ಮ ಲೊಕೇಶನ್ ಹೇಳ್ಬಿಟ್ಟಿದ್ದೀನಿ. ನಂಬರ್ ಏನು ಕಣ, ಲೊಕೇಶನ್ ಇಲ್ಲಿ ಬಂದರೆ ಯಾವಾಗೂ ತೋಟದ ಹತ್ರ ಇರ್ತೀನಿ. ತೋಟದ ಹತ್ರ ಬಿಟ್ಟರೆ ನಾನು ಇನ್ನು ಎಲ್ಲಕ್ಕೂ ಹೋಗಲ್ಲ ಸರ್. ತೋಟದ ಜೊತೆಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಸಖತ್ ಫೇಮಸ್ ಆಗಿದ್ದಾರೆ. ಇದು ಅದು 2 ಮೇಂಟೈನ್ ಮಾಡ್ಕೊಂಡು ಹೆಂಗೆ ಇದು ಮಾಡ್ತಿದ್ದಾರೆ ಸರ್? ಅಣ್ಣ ಮನುಷ್ಯನಿಗೆ ಇಲ್ಲಾಂದ್ರೆ ದಿನಕ್ಕೆ
ಒಂದು ಹಾಫ್ ಆನ್ ಅವರ್ ಫ್ರೀ ಇರ್ತೈತೆ. ಆ ಫ್ರೀ ಟೈಮಾಗ ನಾನು ವೀಡಿಯೋಗಳೆಲ್ಲ ಮಾಡಿಕೊಂಬಿಟ್ಟಿರ್ತೀನಿ. ಒಂದು ಹಾಫ್ ಆನ್ ಅವರಾಗ ನಾನೆಲ್ಲ ಮನೆಗೆ ಹೋಗ್ಬಿಟ್ಟು ಎಡಿಟ್ ಮಾಡ್ಕೊಂಡು ಆಮೇಲೆ ವಾಯ್ಸ್ ಕೊಟ್ಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಣ್ಣ. ನನಗೆ ಯಾರ್ಯಾರೆಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ಬಾಳೆ ತೋಟನ ನಾನು ನೋಡ್ಬೇಕಂತ ಯಾರನ್ನ ಬರೋಂಗಿದ್ರೆ ಬೇಕಾದರೆ ಕೋಲಾರ ಡಿಸ್ಟಿಕ್ಕು ಮಾಲೂರು ತಾಲೂಕು ದೊಡ್ಡಬಾಳಗಿನಹಳ್ಳಿ ನಮ್ಮದು ಗ್ರಾಮ. ಇಲ್ಲಿಗೆ ಬಂದರೆ ಬೇಕಾದ್ರೆ ಅವರು ತೋಟ ನೋಡ್ಬೋದು, ಬಾಳೆ ತೋಟ ಯಾವ ಥರ ಮಾಡಿದ್ದೀನಿ ಅಂತ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರನ್ನ ನಮ್ಮ ರೈತರಾಗಿದ್ದರೆ ಬಾಳೆ ತೋಟ ಮಾಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಅಣ್ಣ. ಓಕೆ ಸರ್, ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ನಿಮ್ಮ ಸಪೋರ್ಟಿಂದ ಇದೇ ಥರ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣ. ನಿಮಗೂ ಥ್ಯಾಂಕ್ ಯು ಸೊ ಮಚ್ ಅಣ್ಣ.